ಸ್ನೇಹಿತರೆ, ಕೆಲವು ಸತಿ ಕೆಲವು ಪವಾಡಗಳು ಹೇಗೆ ನಡೀತವೆ, ಯಾಕೆ ನಡೀತವೆ ಅನ್ನೋ ಪ್ರಶ್ನೆಗೆ ಉತ್ತರ ಎಷ್ಟು ಹುಡುಕಿದ್ರೂ ಸಿಗಲ್ಲ. ಇದು ಇವತ್ತು ನೆನ್ನೆದಲ್ಲ, ನಮ್ಮ ಪೂರ್ವಿಕರ ಕಾಲದಿಂದಲೂ ಬಗೆಹರಿಯದೆ ಉಳಿದಿರೋ ರಹಸ್ಯ. ವಿಜ್ಞಾನ ಎಷ್ಟೇ ಮುಂದುವರೆದ್ರು ಇಂಥ ವಿಸ್ಮಯಗಳಿಗೆ ಅಲ್ಲೂ ಕೂಡ ಉತ್ತರ ಸಿಗಲ್ಲ. ದೇವರ ವಿಗ್ರಹವೊಂದು ಮದ್ಯ ಕುಡಿಯೋದು ನಿಜಾನ? ಆ ವಿಗ್ರಹ ಕುಡಿದ ಮದ್ಯ ಎಲ್ಲಿ ಹೋಗುತ್ತೆ ಅನ್ನೋದು ಗೊತ್ತಾಗಲ್ಲ. ಅಂದ್ರೆ ನಿಜಕ್ಕೂ ಪವಾಡನೇ. ಬನ್ನಿ, ನಮ್ಮ ಶಬಾಷ್ ಇಂಡಿಯಾದಲ್ಲಿ ನಾವೀಗ ಅಂಥ ಒಂದು ಪವಾಡವನ್ನ ನೋಡೋಣ. ಈ ಪ್ರಕೃತಿಯ ರಮಣೀಯ ಸ್ಥಳದಲ್ಲಿ ಪ್ರತಿದಿನ ಸಂಜೆ ಭಗವಂತನ ಪೂಜೆ ನಡೆಯುತ್ತೆ. ಭಕ್ತಿಪೂರ್ವಕವಾದ ಆರತಿ, ಮನದಲ್ಲಿ ಭಗವಂತನ ಸ್ಮರಣೆ ಇಲ್ಲಿ ನಿರಂತರ. ಕ್ಷಿಪ್ರಾ ನದಿಯ ದಡದಲ್ಲಿದೆ ಉಜ್ಜಯಿನಿ ನಗರ. ಇಲ್ಲಿದೆ ಆ ಪವಾಡ ಸದೃಶ ಅದ್ಭುತ ಕಾಲಭೈರವನ ದೇವಸ್ಥಾನ. ಇಲ್ಲಿದೆ ಆ ದೇವರ ಕಲ್ಲಿನ ವಿಗ್ರಹ. ಇಲ್ಲಿಗೆ ಸದಾ ಭಕ್ತರು ದರ್ಶನಕ್ಕಾಗಿ ಬರ್ತಾರೆ. ಈ ದೇವಸ್ಥಾನದ ಇನ್ನೊಂದು ವಿಶೇಷ ಏನಪ್ಪಾ ಅಂದ್ರೆ, ಇಲ್ಲಿಗೆ ಬರೀ ಮನುಷ್ಯರಷ್ಟೇ ಬರಲ್ಲ, ಪ್ರಾಣಿಗಳು ಸಹ ಬಂದು ತಮ್ಮ ಭಕ್ತಿಯನ್ನ ಇಲ್ಲಿಗೆ ತೋರ್ಪಡಿಸಿ ತಮ್ಮ ಕಷ್ಟಗಳನ್ನ ಬಗೆಹರಿಸಿಕೊಳ್ಳುವ ಪ್ರತೀತಿ ಇದೆ. ಇಲ್ಲಿಗೆ ತಮ್ಮ ಕಷ್ಟ ನಿವಾರಣೆಗಾಗಿ ಹರಕೆ ತೀರಿಸಲು ಬರೋ ಭಕ್ತರು ಈ ವಿಗ್ರಹಕ್ಕೆ ತೆಂಗಿನಕಾಯಿ, ತುಳಸಿ, ಹೂವಿನ ಜೊತೆ ಮದ್ಯವನ್ನು ಸಹ ಇಡ್ತಾರೆ. ಈ ಕಲ್ಲಿನ ವಿಗ್ರಹ ಮದ್ಯವನ್ನ ಕುಡಿಯುತ್ತೆ, ಆದ್ರೆ ಒಳಗೆ ಹೋಗ್ಲಿಕ್ಕೆ ಜಾಗ ಇಲ್ಲ. ಎಲ್ಲಿ ಹೋಗುತ್ತೆ ಅಂತ ಗೊತ್ತಿಲ್ಲ. ಇದೇ ನೋಡಿ ಈ ವಿಗ್ರಹದ ಪವಾಡ. ಇದುವರೆಗೂ ಇಲ್ಲಿನ ಸರ್ಕಾರ, ವಿಜ್ಞಾನಿಗಳು ಎಲ್ಲರೂ ಬಂದು ಈ ವಿಗ್ರಹ ಕುಡಿದ ಮದ್ಯ ಎಲ್ಲಿಗೆ ಹೋಗುತ್ತೆ ಅಂತ ರಿಸರ್ಚ್ ಮಾಡಿದ್ದಾರೆ. ಆದ್ರೆ ಯಾರಿಗೂ ಉತ್ತರ ಸಿಕ್ಕಿಲ್ಲ. ನಾವು ನೋಡಿದ ಈ ಪವಾಡ ಕೇವಲ ಒಂದು ಉದಾಹರಣೆ ಅಷ್ಟೇ. ನಮ್ಮ ದೇಶದಲ್ಲಿ ಇಂಥ ರಹಸ್ಯ ಅರಿಯದ ಪವಾಡಗಳು ಸಾಕಷ್ಟಿವೆ. ಶಬಾಷ್ ಇಂಡಿಯಾ.